ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸಿಟ್ಟು ತುಂಬ ಇರುತ್ತೆ. ಯಾರು ಮಾತಾಡಿಸಿದ್ರು, ಯಾವ ಕೆಲಸಕ್ಕೆ ಅಂತ ಹೋದರೂ ಕೂಡ ಎಲ್ಲ ಕಡೆಯಲ್ಲೂ ಮನೆಯಲ್ಲೂ ತುಂಬ ಕೋಪವನ್ನು ತೋರಿಸ್ತೀರಿ. ಮನಸ್ಸಿಗೆ ಏನೋ ಒಂದು ರೀತಿಯ ಅಸಮಾಧಾನ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ತುಂಬ ತಾಳ್ಮೆಯಿಂದ ವರ್ತಿಸಬೇಕು. ತಾಳ್ಮೆ ಕಳ್ಕೊಂಡ್ರಿ ಕೆಲಸ ಕೆಡತ್ತೆ, ತೊಂದರೆಗೆ ಅವಕಾಶಗಳಾಗತ್ತೆ. ನಿಮ್ಮ ಕಾರ್ಯ ಜೊತೆಗೆ ಶಿಸ್ತು ಬಹಳ ಪ್ರಶಂಸನೀಯವಾದ್ದು. ಎಲ್ಲರೂ ಕೂಡ ನಿಮ್ಮ ಕಾರ್ಯವೈಖರಿಯನ್ನು, ನಿಮ್ಮ ಶಿಸ್ತನ್ನು ಹೊಗಳುವಂಥದ್ದು. ಆದರೆ ಕೋಪದಿಂದ ಹಲವಾರು ಜನ ನಿಮ್ಮಿಂದ ದೂರ ಉಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಎಲ್ಲರ ವಿಶ್ವಾಸ, ಪ್ರೀತಿ ಇದೆಲ್ಲವನ್ನು ದೂರ ಮಾಡಿಕೊಳ್ತೀರಿ ಅನ್ನುವಂಥದ್ದಾಗತ್ತೆ. ಸ್ನೇಹಿತರ ಮನೆಯಲ್ಲಿ ಶುಭ ಸಮಾರಂಭಕ್ಕೆ ಭಾಗವಹಿಸ್ತಕ್ಕಂತಹ ಅವಕಾಶ ಇದೆ. ನಿಮಗೆ ಆ ಒಂದು ಯೋಗವೂ ಕೂಡ ಈ ದಿವಸ ಬಂದಿರತಕ್ಕಂಥದ್ದು. ಪ್ರಮುಖವಾದಂತಹ ನಿರ್ಧಾರಗಳಿಗೆ ಕೆಲವು ಅಡ್ಡಿಯಾಗುವಂಥದ್ದಿದೆ. ನಿಮ್ಮ ಸಿಟ್ಟಿನಲ್ಲಿ ಏನೋ ಹೇಳಿದಾಗ ಅದಕ್ಕೆ ಯಾರು ಸಮ್ಮತಿಯನ್ನು ಕೊಡಬೇಕೋ ಅವರು ಸಮ್ಮತಿಸಿದಾಗ ನಿಮಗೆ ಸಂತೋಷವಾಗುತ್ತೆ. ಅವರೇನಾದರೂ ಅದರ ಬಗ್ಗೆ ಮಾತಾಡಿದರೆ ನಿಮಗೆ ಕೋಪ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ತಂತ್ರಜ್ಞಾನದ ವಿಚಾರದಲ್ಲಿ ಒಂದಷ್ಟು ಕೊರತೆ ಆಗುತ್ತೆ. ಹಾಗಾಗಿ ಕೆಲವು ಹಿನ್ನಡೆಗೆ ಅದು ಕಾರಣ ಅಂತ ಹೇಳಬೇಕು. ನಿಮ್ಮ ಜೀವನ ಶೈಲಿ ಏನಿದೆ ಅದು ಬೇರೆಯವರಿಗೆ ಬೇಸರವಾಗುತ್ತೆ. ಅಂದರೆ ಶಿಸ್ತು ಬೇರೆ, ಜೀವನ ಶೈಲಿ ಬೇರೆ. ಅಂದರೆ ಕೋಪದಿಂದ ಎಲ್ಲವನ್ನು ಮಾಡುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು. ಇದು ಹಲವಾರು ಜನಕ್ಕೆ ಏನೋ ಒಂದು ರೀತಿಯಲ್ಲಿ ಬೇಸರ ಅಂತ ಹೇಳಿ ಅನಿಸುತ್ತೆ. ಅಮೃತ ಮೃತ್ಯುಂಜಯ ಜಪವನ್ನು, ಅಮೃತ ಮೃತ್ಯುಂಜಯನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಜವಾದಂತಹ ಸ್ನೇಹಿತರ ಅಸಹಕಾರ, ಯಾರು ನಿಮಗೆ ಪ್ರಾಣ ಸ್ನೇಹಿತರು ಅಂತಲೋ ಅಥವಾ ತುಂಬ ಆತ್ಮೀಯರು ಅಂತಲೋ ಅಂದುಕೊಂಡಿರ್ತೀರಿ, ಅಂಥವರು ನಿಮ್ಮ ಯಾವುದೇ ಕೆಲಸಕ್ಕೆ ಸಹಕಾರವನ್ನು ನೀಡೋದಿಲ್ಲ. ಅವರು ಎಲ್ಲೋ ಉಳ್ಕೊಂಡ್ಬಿಡ್ತಾರೆ. ನಿಮಗೆ ಅಗತ್ಯ ಇರುತ್ತೆ ಅಥವಾ ನಿಮಗೆ ಅನಿವಾರ್ಯ ಇರುತ್ತೆ, ಆಗ ಅವರ ಸಂಪರ್ಕವಾಗಲಿ ಅಥವಾ ಅವರ ಒಡನಾಟವಾಗಲಿ, ಅವರ ಭೇಟಿಯಾಗಲಿ ಯಾವುದೂ ಕೂಡ ಆಗೋದಿಲ್ಲ. ಅವರು ಯಾವುದೇ ರೀತಿ ನಿಮಗೆ ಸಹಕಾರವನ್ನು, ಸಹಾಯವನ್ನು ನೀಡೋದಿಲ್ಲ. ಸ್ವಾಭಾವಿಕವಾಗಿ ತುಂಬ ನೋವಾಗುವಂಥ ವಿಚಾರವಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುವಂಥದ್ದಿದೆ. ನೀವು ಜಾಗ್ರತೆಯನ್ನು ವಹಿಸಿಕೊಂಡ್ರೆ ಅದನ್ನೆಲ್ಲ ನೀವೇ ಸರಿಪಡಿಸ್ಕೊಳ್ಳುವಂತಹ ಅವಕಾಶಗಳು, ಆ ರೀತಿಯ ಅನುಕೂಲಗಳು ನಿಮಗೆ ಆಗುವಂಥದ್ದಿದೆ. ಕೆಲಸವನ್ನು ಮುಂದೂಡ್ತೀರಿ ಅಥವಾ ಆ ಕೆಲಸ ನಿಮ್ಮಿಂದ ಇವತ್ತು ಆಗದಲೇ ನಾಳೆಗೂ ಮುಂದಿನ ದಿನಕ್ಕೂ ಹೋಗುತ್ತೆ. ತುಂಬ ಬೇಸರವಾಗ್ತಕ್ಕಂಥದ್ದಿದೆ. ತಾಯಿಯವರಿಗೆ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾವ ರೀತಿ ವ್ಯತ್ಯಾಸಗಳಾಗತ್ತೆ, ಏನು ಬದಲಾವಣೆ ಆಗುತ್ತೆ, ಯಾವ ರೀತಿ ನೀವು ಅದನ್ನು ನಿಭಾಯಿಸಬೇಕು, ಇದೆಲ್ಲವೂ ಕೂಡ ನಿಮಗೆ ದೊಡ್ಡ ಮಟ್ಟದ ಗೊಂದಲವಾಗುತ್ತೆ ಅನ್ನುವಂಥದ್ದು. ಆರ್ಥಿಕವಾಗಿಯೂ ಕೂಡ ಒಂದಷ್ಟು ಹೊಡೆತ ಬೀಳುವಂಥದ್ದು, ಹಣಕಾಸಿನ ಅಡಚಣೆ, ಆರ್ಥಿಕವಾದಂತಹ ಸಮಸ್ಯೆ, ದುಡ್ಡು ಕಾಸಿನ ವಿಚಾರದಲ್ಲಿ ಮನಸ್ತಾಪ ಇವೆಲ್ಲವೂ ಕೂಡ ಎದುರಾಗುತ್ತೆ. ಸಹೋದರರಲ್ಲಿ ಕಲಹ, ಅಣ್ಣ ತಮ್ಮ, ಅಕ್ಕ ತಂಗಿಯರ ವಿಚಾರದಲ್ಲಿ ಏನೋ ಮಾತಿಗೆ ಮಾತು ಬೆಳೆಯುತ್ತೆ, ಜಗಳವಾಗುತ್ತೆ, ವಾದ ವಿವಾದಗಳು ನಡೆಯುತ್ತೆ. ಆದರೆ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಆಗದೇ ಇರತಕ್ಕಂಥದ್ದು. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿದ್ರಾಭಂಗ ಅಥವಾ ಆಯಾಸ, ಇದರಿಂದ ಶರೀರದ ಮೇಲೆ ತುಂಬ ದುಷ್ಪರಿಣಾಮ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದಾಗತ್ತೆ. ತಾಳ್ಮೆ ಇರಬೇಕು. ನಕಾರಾತ್ಮಕವಾದಂತಹ ಯಾವುದೇ ಆಲೋಚನೆಗಳು ಖಂಡಿತ ಬರುವಂಥದ್ದು ಬೇಡ. ಯಾವಾಗ ಮನಸ್ಸಿಗೆ ನಕಾರಾತ್ಮಕವಾದಂತಹ ಆಲೋಚನೆಗಳು ಬರುತ್ತೋ ಆಗ ನೀವು ಯಾವ ಕೆಲಸಕ್ಕೂ ಸರಿಯಾದಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಸಮಾಧಾನ ಇರುತ್ತೆ. ಮನಸ್ಸಿಗೆ ಏನು ಮಾಡಿದರೂ ಕೂಡ ತೃಪ್ತಿ ಅಥವಾ ಸಮಾಧಾನ ಅಂತಕ್ಕಂಥದ್ದು ಸಿಕ್ಕದೇ ಇರತಕ್ಕಂಥದ್ದು. ಸಮಾಧಾನ ಇಲ್ಲದೆ ಮಾಡಿದಂತಹ ಕೆಲಸಗಳು ಗುರಿ ಮುಟ್ಟೋದಕ್ಕೆ ಕಷ್ಟ ಆಗುವಂಥದ್ದು. ಹೀಗೆಲ್ಲ ಗೊಂದಲಗಳು ಒಂದಕ್ಕೊಂದು ಸೇರ್ತಾ ಹೋಗುವಂಥದ್ದಾಗತ್ತೆ. ನಿಮ್ಮ ವೇಗಕ್ಕೆ ಬೇರೆಯವರು ಸಹಕರಿಸೋದಿಲ್ಲ. ನೀವು ಅಷ್ಟು ಚುರುಕಾಗಿರ್ತೀರಿ, ಅಷ್ಟು ಫಾಸ್ಟಾಗಿ ಈ ಕೆಲಸಗಳೆಲ್ಲ ಆಗಬೇಕು ಅಂತ ಹೇಳಿ ಚಿಂತನೆಯನ್ನು ನಡೆಸ್ತೀರಿ. ಅದಕ್ಕೆ ಸರಿಸಮವಾಗಿ, ಸರಿಸಾಟಿಯಾಗಿ ಬೇರೆ ಯಾರೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಕೂಡ ನಿಮಗೆ ಬೇಸರವಾಗುತ್ತೆ. ಆತುರದ ನಿರ್ಧಾರ ಒಳ್ಳೆಯದಲ್ಲ. ಇದ್ದಕ್ಕಿದ್ದ ಹಾಗೆ ಏನೋ ತೀರ್ಮಾನವನ್ನು ಮಾಡುವಂಥದ್ದು, ಆತುರಾತುರವಾಗಿ ಕೆಲಸ ಆಗಿಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡುವಂಥದ್ದು ಇದೆಯಲ್ಲ, ಅದು ಒಳ್ಳೆಯದಲ್ಲ ಅನ್ನುವಂಥದ್ದು.
ಸೂಚನೆ. ಸ್ನೇಹಿತರ ಮಧ್ಯೆ ಭಿನ್ನಾಭಿಪ್ರಾಯಗಳು ಏರ್ಪಾಟಾಗುತ್ತೆ. ಯಾವಾಗ ನೀವು ಆತುರಾತುರವಾಗಿ ನಿರ್ಧಾರವನ್ನು ಮಾಡ್ತೀರೋ ಅಥವಾ ಇನ್ಯಾವುದೋ ಒಂದು ತೀರ್ಮಾನವನ್ನು ಮಾಡ್ತೀರೋ ಅದಕ್ಕೆ ಸ್ನೇಹಿತರ ಒಪ್ಪಿಗೆ ಇರುವುದಿಲ್ಲ, ಅಥವಾ ನೀವು ಅವ್ರನ್ನ ಕೇಳಿ ಮಾಡಬೇಕು ಅನ್ನುವಂತಹ ವ್ಯವಧಾನವೂ ಕೂಡ ನಿಮಗಿಲ್ಲದೆ ಇರತಕ್ಕಂಥದ್ದಾಗತ್ತೆ. ಇದೆಲ್ಲ ತೊಂದರೆಗೆ ಅಥವಾ ಹಿನ್ನಡೆಗೆ, ಅಸಹಕಾರಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಭವಿಷ್ಯದ ಕೆಲವು ಯೋಜನೆಗಳನ್ನು ಈ ದಿವಸ ನೀವು ಚರ್ಚೆ ಮಾಡ್ತೀರಿ. ನನ್ನ ಮನಸ್ಸಿನಲ್ಲಿ ಹೀಗಿದೆ, ಮುಂದೆ ಈ ಕಾರ್ಯವನ್ನು ನಾನು ಮಾಡಬೇಕು ಅಂತ ಹೇಳಿ ಅಂದುಕೊಂಡಿದ್ದೀನಿ ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸ್ತಕ್ಕಂಥದ್ದಾಗತ್ತೆ. ಮನೆ ಮತ್ತು ವೃತ್ತಿ ಇದು ಎರಡರಲ್ಲೂ ಕೂಡ ಅನನುಕೂಲ. ಮನೆಯಲ್ಲೂ ಏನೋ ಸಮಸ್ಯೆಗಳು, ಮಾಡುವಂತಹ ವೃತ್ತಿಯಲ್ಲೂ ಕೂಡ ಸಮಾಧಾನಕರವಾಗಿಲ್ಲದೆ ಇರತಕ್ಕಂತಹ ವಾತಾವರಣ, ಅದರಿಂದ ಬೇಸರ, ಹೀಗಾಗಿ ಎರಡೂ ಕೂಡ ಅನುಕೂಲಕ್ಕೆ ಅಡ್ಡಿಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಪ್ರಯಾಣದಿಂದ ಆಯಾಸವಾಗ್ತಕ್ಕಂಥದ್ದು, ವಿನಾಕಾರಣ ಸುತ್ತಬೇಕಾದಂತಹ ಪರಿಸ್ಥಿತಿ, ಒಂದೇ ಕೆಲಸಕ್ಕೆ ಹಲವಾರು ಬಾರಿ ಹೋಗಬೇಕಾದಂತಹ ಪ್ರಮೇಯ, ಇವೆಲ್ಲವೂ ಕೂಡ ಶಾರೀರಿಕವಾದಂತಹ ಆಲಸ್ಯವನ್ನು ಅಥವಾ ಶಾರೀರಿಕವಾದಂತಹ ತೊಂದರೆಯನ್ನು ನಿಮಗೆ ತೋರಿಸುವಂಥದ್ದಾಗತ್ತೆ. ಆಸ್ತಿಯ ವಿಚಾರಕ್ಕೆ ಮಾತುಕತೆ ನಡೆಯುವಂಥದ್ದು, ಅದು ಸ್ವಯಾರ್ಜಿತ ಇರಲಿ, ಸ್ವಯಾರ್ಜಿತವಾದರೆ ಮಕ್ಕಳ ವಿಚಾರಕ್ಕೆ, ಪಿತರಾರ್ಜಿತ ಹಾಗೆ ಪೂರ್ವಾರ್ಜಿತ, ಇದು ಯಾವುದೇ ಇದ್ದರೂ ಕೂಡ ಅದೆಲ್ಲವೂ ಒಂದಷ್ಟು ಚರ್ಚೆಗೆ ಮುನ್ನೆಲೆಗೆ ಬಂದು ಅದರಿಂದ ಮಾನಸಿಕವಾಗಿ ಹಿಂಸೆಯಾಗ್ತಕ್ಕಂಥದ್ದಿದೆ. ಮಾನಸಿಕವಾಗಿ ದೃಢವಾಗಿರಬೇಕು, ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಆದಾಯ ಆದರೂ ಕೂಡ ನಂದೇ, ನಷ್ಟವಾದರೂ ನಂದೇ ಅನ್ನುವಂತಹ ಮನೋಭಾವ ಇದ್ದಾಗ ಆ ಧೃತಿಗೆಡತಕ್ಕಂತಹ ಕೆಲಸ ಆಗಬಾರದು ಅನ್ನುವಂಥದ್ದಿಲ್ಲಿ ಮುಖ್ಯ. ದೊಡ್ಡವರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರು ಏನಾದರೂ ಒಂದು ಸಲಹೆಯನ್ನು ಕೊಟ್ಟರೆ ಸೋತು ಗೆಲ್ಲಬೇಕು ಅನ್ನುವಂತಹ ಒಂದು ಯಾವುದೋ ತತ್ವವನ್ನು ಹೇಳಿದಾಗ ಅದಕ್ಕೆ ಒಪ್ಪಿ ಅದರಂತೆ ನಡ್ಕೊಳ್ತಕ್ಕಂಥದ್ದು ನಿಮಗೆ ಅನುಕೂಲವಾಗುತ್ತೆ ಅಂತ ಅರ್ಥ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಭೂ ಸಂಬಂಧಿಯಾದಂತಹ ಯಾವುದೇ ಸಮಸ್ಯೆಗಳಿದ್ದರೆ, ಗೊಂದಲಗಳಿದ್ದರೆ ನಿವಾರಣೆಯಾಗಲಿ. ಶುಭವಾಗಿ.